ಮೈ ಡಿಯರ್ಸ್, ಹೇಗಿದ್ದೀರಾ? ಸೊ ಇವತ್ತು ನಾನು ಒಂದು ಒಳ್ಳೆ ಟಿಪ್ಸ್ ತಂದೆ ನಾನು. ಸೊ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಕಂಡೀಷ್ನರ್ ಮಾಡೋಣ ಅಂತೇಳಿ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಬಿಟ್ಟು ಒಂದು ಕಂಡೀಷ್ನರ್ ಮಾಡೋಣ ಅಂತ. ಸೊ ಕಂಡೀಷ್ನರ್ ಆಲ್ರೆಡಿ ನಾನು ಮಾಡಿ ಅದರಲ್ಲಿ ಅಂತ ರಿಸಲ್ಟ್ ಬಂತು ನನಗೆ. ಸೊ ಅದಕ್ಕಾಗಿ ನಾನು ಇವಾಗ ನಿಮಗೆ ತೋರಿಸೋಣ ಅಂತ ಹೇಳಿ, ಚೆನ್ನಾಗಿರುತ್ತೆ ಅಂತ. ಸೊ ನೋಡಿ, ನಂದು ಕೂದಲೆಲ್ಲ ಚೆನ್ನಾಗಿದೆ, ಕೂದಲೆಲ್ಲ ಸಿಲ್ಕಿ ಆಗಿದೆ, ಆದರೆ ಕರ್ಲ್ ಥರ ಇದೆ ನನ್ನ ಕೂದಲು. ಯಾಕೆಂದರೆ ನಾನು ಈಗ ಆ ಥರ ಮಾಡ್ಕೊಂಡಿದ್ದಕ್ಕೆ ಕರ್ಲ್ ಥರ ಇದೆ. ಸೊ ನಾನು ಇದು ಯಾವ ಥರ ಮಾಡೋದು ಅಂತ ಹೇಳಿದ್ರೆ, ಮನೇಲೇ ಸಿಗುವಂಥ ಅಂದರೆ ವೆಜಿಟೇಬಲ್ಸಿಂದ ಇದು ಕಂಡೀಷ್ನರ್ನ ಮಾಡೋದು. ಸೊ ಅದಕ್ಕಿಂತ ಮುಂಚೆ ನೀವು ಕಂಡೀಷ್ನರ್ನ ಯಾವ ಥರ ಮಾಡೋದು ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಇದೇ ಫಸ್ಟಾಗಿ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಇದೇ ಥರ, ಓಕೆನಾ? ಸೊ ಇವಾಗ ನಾವು ಕಂಡೀಷ್ನರ್ ಯಾವ ಥರ ಮಾಡೋದು ಅಂತ ಹೇಳಿದ್ರೆ, ವೆಜಿಟೇಬಲ್ಸ್ ಬಂದು ಲೇಡೀಸ್ ಫಿಂಗರ್ ಇದೆಲ್ಲ, ಲೇಡೀಸ್ ಫಿಂಗರ್ನ ತಗೊಂಡು ಅದರಿಂದ ನಾನು ಕಂಡೀಷ್ನರ್ ರೆಡಿ ಮಾಡಿರೋದು. ಸೊ ಅದು ಬಂದು ಲೇಡೀಸ್ ಫಿಂಗರ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಕನ್ನಡದಲ್ಲಿ ಬಂದು ನಾವು ಬೆಂಡೆಕಾಯಿ ಅಂತ ಹೇಳ್ತೀವಿ, ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಸಾಂಬಾರು. ಸೊ ಈ ಥರ ಬೆಂಡೆಕಾಯಿನ ಅದೇ ಥರ ಹಂಗೆ ನಾವು ಇಂಟೆಕ್ಟ್ ಮಾಡ್ಬೋದು, ಅಂದರೆ ಹಾಗೆ ತಿನ್ಬೋದು. ಅದರಿಂದ ತುಂಬಾ ಒಳ್ಳೆಯದು, ತುಂಬ ಬೆನಿಫಿಟ್ಸ್ ಇದೆ ಆ ಬೆಂಡೆಕಾಯಲ್ಲಿ. ಸೊ ನಮ್ಮ ಹೆಲ್ತಿಗೆ ಎಷ್ಟು ಮುಖ್ಯನೋ ಅದೇ ಥರ ನಮ್ಮ ತಲೆ ಕೂದಲಿಗೆನೋ ಅದು ಪಕ್ಕ 100% ಒಳ್ಳೆ ಯೂಸ್ಫುಲ್ ಆಗಿರುವಂಥ ಒಳ್ಳೆ ಟಿಪ್ಸ್ ಅದು. ಸೊ ಬೆಂಡೆಕಾಯಿಯಿಂದ ನಾನು ಸಾಂಬಾರು ಮಾಡಿದ್ದೀವಿ, ಮತ್ತು ನಾವು ತಿಂದಿದ್ದೀವಿ, ಎಲ್ಲ ಆಯಿತು. ಸೊ ಅದರಿಂದ ಕಂಡೀಷ್ನರ್ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ಹೇಳಿ ಡಿಸೈಡ್ ಮಾಡಿ ಒಂದು ಸಲ ಮಾಡಿದೆ. ಸೊ ಸೂಪರಾಗಿರೋ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಅದಕ್ಕೋಸ್ಕರ ಈಗ ನಾನು ಬೆಂಡೆಕಾಯಿನ ತಗೊಂಡು ಅದನ್ನ ಕಟ್ ಮಾಡಿ, ತುಂಬ ಈಸಿ ಇದೆ ಮನೆಯಲ್ಲೇ. ಅಂದರೆ ಅದು ಮಾಡೋದ್ರಿಂದ ಏನು ಪ್ರಯೋಜನ ಅಂದರೆ, ಕೂದಲು ಸಿಲ್ಕಿ ಆಗುತ್ತೆ. ಸಿಲ್ಕಿ ಇರೋರು ನೀವು ಟ್ರೈ ಮಾಡಬೇಡಿ, ಓಕೆನಾ? ಸಿಲ್ಕಿ ಇರೋರು ಅಂದರೆ ಆಲ್ರೆಡಿ ನಿಮಗೆ ಸಿಲ್ಕಿ ಇರುತ್ತೆ ಕೂದಲು, ಅದು ಬೇಡ ನಿಮಗೆ. ಸೊ ನಾನಿವಾಗ ಸಿಲ್ಕಿ ಆಗುತ್ತೆ, ಒಂದು ಸಿಲ್ಕಿ ಆಗುತ್ತೆ, ಇನ್ನೊಂದು ಡ್ಯಾಂಡ್ರಫ್ ಇದ್ದರೆ ಅದು ಹೋಗುತ್ತೆ. ಸೊ ಇನ್ನೊಂದು ಹೇರ್ ಫಾಲ್ ಏನಾಗುತ್ತೆ ಅದು ಹೋಗುತ್ತೆ, ಮತ್ತು ತಿಕ್ನೆಸ್ ಆಗುತ್ತೆ. ಸಿಲ್ಕಿಯಾಗಿ ಒಂಥರ ಕೂದಲು ಚೆನ್ನಾಗಾಗುತ್ತೆ. ತಿಕ್ಕಿ ಅಂದರೆ ತುಂಬ ತಿಕ್ಕಾಗಲ್ಲ, ಸಿಲ್ಕಿಯಾಗಿ ಒಂಥರ ಚೆನ್ನಾಗಿರೋ ಕೂದಲು ಬರಲಿಕ್ಕೇನು ಆ ಬೆಂಡೆಕಾಯಿಯ ಏನಿದೆ ಇದು ಕಂಡೀಷ್ನರ್ ಏನಿದೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಕೂದಲು ಬರಲಿಕ್ಕೆ. ಸೊ ಮತ್ತು ಡ್ಯಾಂಡ್ರಫ್ ಹೋಗಲಿಕ್ಕೆ, ಮತ್ತು ಹೇರ್ ಫಾಲ್ ಏನಾದರೂ ಇದ್ದರೆ ಅದು ಹೋಗಲಿಕ್ಕೆ ಈ ಬೆಂಡೆಕಾಯಿಯ ಏನು ಕಂಡೀಷ್ನರ್ ಏನಿದೆ ಅದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀರಿಗೆ ಫಸ್ಟ್ ಬಿಸಿ ನೀರು ಇಟ್ಕೋಬೇಕು. ಅದು ನೀರು ಕುದಿಯುವಾಗ ಈ ಬೆಂಡೆಕಾಯಿ ಏನಿದೆ ಅದನ್ನ ಕಟ್ ಮಾಡ್ಕೊಂಡಿರೋದು ಅದನ್ನ ಅದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಅದನ್ನ ಬೇಯಿಸ್ಬೇಕು, ಅದನ್ನ ಚೆನ್ನಾಗಿ ಬಾಯ್ಲ್ ಆಗಬೇಕದು, ಎಲ್ಲ ಬಿಡಿಯಾಗಿ ಬಿಡ್ಕೋಬೇಕು. ಅದು ಆ ಥರದನ್ನ ಬಾಯ್ಲ್ ಮಾಡಿ ಆದ ತಕ್ಷಣ ಅದೇನಾಗುತ್ತೆ, ಆ ಬೆಂಡೆಕಾಯಿಯ ಏನಿದೆ ರಸ ಅಂದರೆ ಪಲ್ಪ್ ಏನಿದೆ ಅದೆಲ್ಲ ಆ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಸೊ ಒಂದು ಲೋಳೆ ಥರ ಬರುತ್ತೆ ನಿಮಗೆ. ಈಗ ಅಲೋವೆರಾ ಲೋಳೆ ಯಾವ ಥರ ಇರುತ್ತೆ, ಸೊ ಅದೇ ಇದರಲ್ಲಿ ಬರ್ತದೆ. ಸೊ ಅದನ್ನು ನೀವು ಸೋಸ್ಕೊಂಡು ಆ ಪಲ್ಪನೆ ಏನಿದೆ ಅದನ್ನ ನೀವು ಹಾರಿ ಆದಮೇಲೆ ಬಿಸಿನ ಹಾಕ್ಬಿಟ್ಟು ನಾನು ಹೇಳಿದ್ದು ಅಂತ ಹೇಳಿ, ಸೊ ನೀವು ಅದನ್ನ ತೆಗೆದು ಇಟ್ಕೋಬೇಕು. ಒಂದು ಬಟ್ಟಲಲ್ಲಿ ಹಾಕಿ ಇಟ್ಕೊಳ್ಳಿ. ಸೊ ಒಂದು ಸ್ವಲ್ಪ ಹೊತ್ತು ಆದಮೇಲೆ, ಒಂದು 10 ಮಿನಿಟ್ಸ್ ಆದಮೇಲೆ ನೀವು ಅದನ್ನ ತೆಗೆದು ನಿಮ್ಮ ಹೇರಿಗೆ ಹಾಕುವಂಥದ್ದು. ಸೊ ನೀವು ಹೇರಿಗೆ ಈ ಥರ ಹಾಕ್ಕೊಳ್ತಾ ಬಂದರೆ ನಿಮ್ಮ ಕೂದಲು ಚೆನ್ನಾಗಾಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ವಿತಿನ್ 2 ಮಂತ್ಸ್ ಅಂದರೆ 2 ತಿಂಗಳ ಒಳಗಡೆ ನಿಮಗೆ, ವಿತಿನ್ 2 ತಿಂಗಳ ಒಳಗಡೆ ನಿಮಗೆ ಹೇರ್ ಫಾಲ್ ಅಂತೂ ಖಂಡಿತ ಹೋಗುತ್ತೆ, ಮತ್ತು ಡ್ಯಾಂಡ್ರಫ್ ಏನಿದೆ ಅದು ಪಕ್ಕನೇ ರಿಮೂವ್ ಆಗುತ್ತೆ. ಸೊ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ, ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಅದೇ ಥರ ಸೇಮು ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿ. ಮತ್ತು ನೀವೇನಾದರೂ ಇದನ್ನ ಟ್ರೈ ಮಾಡಿ ನಿಮಗೇನಾದರೂ ಒಂದು ಒಳ್ಳೆ ರಿಸಲ್ಟ್ ಬಂತು ಅಂದರೆ, ಈ ಬೆಂಡೆಕಾಯಿಯ ಏನು ಕಂಡೀಷ್ನರ್ ನಿಮಗೇನಾದರೂ ಇಷ್ಟ ಆಗಿ ನಿಮಗೆ ಆ ಥರ ಏನಾದರೂ ಒಳ್ಳೆ ಫೀಲ್ ಸಿಕ್ತು ನಿಮ್ಮ ಕೂದಲಿಗೆ ಅಂತ ಆಯಿತು ಅಂದರೆ ನನಗೊಂದು ಕಮೆಂಟ್ ಮೂಲಕ ಕೆಳಗಡೆ ತಿಳಿಸಿ, ಓಕೆನಾ? ಸೊ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಏನು ಮಾಡಬೇಕು, ಬೇಜಾರೇನಾತ ಆಯಿತು ಅಂದರೆ ಸರಿತಾ ಜಸ್ಟ್ ಕ್ಲಿಪ್ ಚಾನಲ್ ಇದೆಲ್ಲ ಅದನ್ನ ಹೋಗಿ ನೋಡಬೇಕು, ಮತ್ತು ಫುಲ್ ವಿಡಿಯೋ ನೋಡಿ ಪುನಃ ಮತ್ತೊಮ್ಮೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಸೊ ಆ ಥರ ಎಲ್ಲ ಮಾಡಿ ಎಂಜಾಯ್ ಮಾಡಿ, ಓಕೆನಾ? ನಂದು ವಿಡಿಯೋ ಅಂತಲ್ಲ, ಬೇರೆಯವ್ರದ್ದೆಲ್ಲ ವೀಡಿಯೋಸ್ ಎಲ್ಲ ಇರುತ್ತೆ. ಯೂಟ್ಯೂಬ್ ಇವಾಗ ತುಂಬಾ ಬೆಳೀತಾ ಇದ್ದಾರೆ. ಸೊ ಅವರಿಗೆಲ್ಲ ಸಪೋರ್ಟ್ ಮಾಡಿ ಇದೇ ಥರ ಅಂತ ಹೇಳ್ತಾ, ಸೊ ಬೆಟರ್ ನಿಮಗೆ ವಿಡಿಯೋಗಳನ್ನೆಲ್ಲ ಹಾಕ್ತಾ ಹೋಗ್ತೀನಿ ಇನ್ನು ಮುಂದೆ ಅಂತ ಹೇಳ್ತಾ, ಚೆನ್ನಾಗಿ ಊಟ ಮಾಡಿ, ಮತ್ತು ಚೆನ್ನಾಗಿ ನಿದ್ರೆ ಮಾಡಿ, ಮತ್ತು ಫ್ರೂಟ್ಸ್ ಏನಾದರೂ ಇದೆ ಅದನ್ನೆಲ್ಲ ತಿನ್ನಿ. ಒಳ್ಳೊಳ್ಳೆ ಫ್ರೂಟ್ಸ್ ಅದು ಇದೇನಿದೆ ನಮ್ಮ ದೇಹಕ್ಕೆ ಏನಾಗುತ್ತೆ ಅದನ್ನೆಲ್ಲ ತಿನ್ನಿ ಅಂತ ಹೇಳ್ತಾ, ಆರೋಗ್ಯವಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ, ಬಾಯ್. ಥ್ಯಾಂಕ್ ಯು.